ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 102. ಧೃತಿ ನಿಂತ್ಕೋ. ಕಾಲೇಜಿನಿಂದ ತಡವಾಗಿ ಬಂದವಳು ಕಳ್ಳ ಹೆಜ್ಜೆಯ ಇರಿಸಿ ತನ್ನ ಕೋಣೆಗೆ ಹೋಗುವವಳನ್ನು ನೋಡಿದ ಆದಿ ತಡೆದಿದ್ದನು. ಅವನ ಮಾತು ಕೇಳಿ ಭಯದಲ್ಲಿ ಹಾಗೆಯೇ ನಿಂತಳು. ಕಾಲೇಜ್ ಬಿಟ್ಟಿದ್ದೆಷ್ಟೊತ್ತಿಗೆ? ನೀನು ಬರುತ್ತಿರೋದೆಷ್ಟೊತ್ತಿಗೆ? ಇಷ್ಟೊತ್ತಿನ ತನಕ ಎಲ್ಲಿಗೆ ಹೋಗಿದ್ದೆ? ಇವತ್ತು ಕೂಡ ಮಂಗಳ ನೋಡಲು ಹೋಗಿದ್ದ? ಗಂಭೀರವಾಗಿ ಹೇಳಿದವನ ಧ್ವನಿಗೆ ಏನು ಹೇಳುವುದು ಎನ್ನುವುದೇ ತೋಚಲಿಲ್ಲ. ಮಂಗಳ ನೋಡಲು ಹೋಗಿದ್ದೆ ಎಂದರೆ ಇವರು ಧ್ರುವನಿಗೆ ಏನಾದರೂ ಕಾಲ್ ಮಾಡಿದರೆ ಅವನು ಬಂದಿರಲಿಲ್ಲ ಎಂದು ಹೇಳಿದರೆ ನಾನು ಸುಳ್ಳು ಹೇಳಿದೆ ಎಂದು ತಿಳಿದು ಹೋಗುತ್ತದೆ. ಏನು ಮಾಡುವುದು ಇವಾಗ ಎಂದು ಯೋಚಿಸಿದವಳು ಇಲ್ಲ ಎಂದು ಅವನೆಡೆಗೆ ತಿರುಗಿ ಹೇಳಿ ತಲೆ ತಗ್ಗಿಸಿ ನಿಂತಳು. ಆದಿ ಅಷ್ಟು ಜೋರಾಗಿ ಗದರಿದಂತೆ ಕೇಳಿದರೆ ಪುಟ್ಟ ಎದುರುತ್ತಾಳೆ ಕಣೋ. ಎಲ್ಲೋ ಫ್ರೆಂಡ್ ಜೊತೆ ಹೋಗಿರುತ್ತಾಳೆ ಬಿಡು, ಅದಕ್ಕೆ ಯಾಕೆ ಕೋಪ ಮಾಡಿಕೊಂಡಿದ್ದೀಯಾ ಎಂದರು ದತ್ತಾತ್ರೇಯ. ಫ್ರೆಂಡ್ ಜೊತೆ ಹೋದರೆ ಒಂದು ಕಾಲ್ ಮಾಡಿ ಹೇಳಿದರೆ ಆಗುತ್ತಿತ್ತಲ್ಲ ಮಾವ ಎಂದವನು ಧೃತಿ ಎಡೆಗೆ ತಿರುಗಿ, ನನ್ನ ಮೇಲೆ ಅಧಿಕಾರ ಚಲಾಯಿಸಲು ಇವರ್ಯಾರು? ನಾನು ಯಾಕೆ ಇವರಿಗೆ ಹೇಳಿ ಹೋಗಬೇಕು? ನನ್ನ ಫ್ರೀಡಮ್ಗೆ ರಿಸ್ಟ್ರಿಕ್ಷನ್ ಏರಲು ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಎಂದು ನೀನು ಯೋಚಿಸಬಹುದು ಅಥವಾ ಮನದಲ್ಲೇ ಬೈದುಕೊಳ್ಳಬಹುದು. ನೀನು ಏನಾದರೂ ಯೋಚಿಸು, ಡೋಂಟ್ ಕೇರ್. ಬಟ್ ನಮಗೆ ನಿನ್ನ ಸೇಫ್ಟಿ ಮುಖ್ಯ ಅಷ್ಟೇ. ಇತ್ತೀಚೆಗೆ ಧೃತಿ ಸ್ವಲ್ಪ ತಡವಾಗಿ ಬಂದರೂ ಸಹ ಇವನ ಎದೆಯಲ್ಲಿ ಭಯ ಆವರಿಸುತ್ತದೆ. ಅಂಕಲ್, ನಾನು ಬರುವುದಿಲ್ಲ ಎಂದರೂ ಸಹ ನನ್ನ ಫ್ರೆಂಡ್ ಒಬ್ಬಳು ಶಾಪಿಂಗ್ ಮಾಡಬೇಕು ಬಾ ಎಂದು ಬಲವಂತ ಮಾಡಿ ಕರೆದುಕೊಂಡು ಹೋದಳು. ಅದಕ್ಕೆ ಹೋಗಿದ್ದೆ, ಸಾರಿ, ಇನ್ನೊಮ್ಮೆ ಹೀಗೆ ಮಾಡುವುದಿಲ್ಲ ಎಂದವಳು ಆದಿ ಕಡೆಗೂ ನೋಡದೆ ಅಲ್ಲಿಂದ ತನ್ನ ಕೋಣೆಗೆ ಹೋಗಿದ್ದಳು. ಆದಿ ನೋಡು, ನಿನ್ನ ಕೋಪದಿಂದ ಅವಳು ಬೇಜಾರು ಮಾಡಿಕೊಂಡು ಹೋದಳು. ಅದನ್ನೇ ನಿಧಾನವಾಗಿ ಕೇಳಿದರೆ ಆಗುತ್ತಿತ್ತಲ್ಲ ಎಂದರೆ, ಮಾವ, ನನ್ನ ಮನಸ್ಸಲ್ಲಿನ ಭಯವನ್ನು ಯಾಕೆ ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಮಂಗಳಾಗೆ ಹಾಗೆ ಆದಾಗಿನಿಂದ ನನಗೆ ಇವಳದೇ ಯೋಚನೆಯಾಗಿದೆ. ನನಗೇನು ಅವಳ ಮೇಲೆ ರೇಗಲು ಇಷ್ಟನಾ? ಆದರೆ ಅವಳು ಮಾತ್ರ ನನ್ನ ಮನಸ್ಸಿನ ಭಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದವನು ಅಲ್ಲಿಂದ ಹೊರಟನು. ನನ್ನ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದಾರೆ, ರಿಸ್ಟ್ರಿಕ್ಷನ್ ಹಾಕುತ್ತಿದ್ದಾರೆ ಎಂದು ನಾನು ಯಾವಾಗ ಹೇಳಿದ್ದೆ? ಮಿಸ್ಟರ್ ಪರ್ಫೆಕ್ಟ್ಗೆ ಯೋಚನೆ ಮಾಡಲು ಬರಲ್ಲ. ಇವರಿಗೆ ಸಮಾಧಾನವಾಗಿ ಮಾತನಾಡಲೇ ಬರುವುದಿಲ್ಲ. ಕೋಪ ಯಾವಾಗಲೂ ಮೂಗಿನ ತುದಿಯಲ್ಲಿಯೇ ಇರುತ್ತದೆ. ಕಟಕಟೆಯಲ್ಲಿ ಅಪರಾಧಿಗಳನ್ನು ನಿಲ್ಲಿಸಿ ಲಾಯರ್ಗಳು ಪ್ರಶ್ನೆ ಮಾಡುವಂತೆ ಮಾಡುತ್ತಾರೆ. ಉಫ್, ನನ್ನೇ ಹೀಗೆ ಮಾತಿನಲ್ಲಿಯೇ ಎದುರಿಸುತ್ತಾರೆ. ಇನ್ನು ಅಪರಾಧಿಗಳು ಇವರ ಕೈಗೆ ಸಿಕ್ಕರೆ ಅವರ ಗತಿ ಅದೋ ಗತಿ. ಉರಿಮುಖದ ಉರಿಸಿಂಗ, ಯಾವಾಗಲೂ ಮುಖ ಉರಿಯುತ್ತಲೇ ಇರುತ್ತದೆ. ಕೋಣೆಯ ಒಳಗೆ ಬಂದವಳು ತನ್ನ ಹೆಗಲಿನಲ್ಲಿ ಇದ್ದಂತಹ ಬ್ಯಾಗನ್ನು ಮಂಚದ ಮೇಲೆ ಎಸೆಯುತ್ತಾ ಆದಿಯ ಬಗ್ಗೆ ಮಾತನಾಡಿಕೊಂಡವಳಿಗೆ ಕ್ಷಣದಲ್ಲಿಯೇ ಅವಳ ಮುಖದ ಮೇಲೆ ಮುಗುಳು ನಗೆ ಮೂಡಿತು. ಆದಿ ಹಾಗೆಲ್ಲ ಮಾತನಾಡಿದ್ದಕ್ಕೆ ಬೇಜಾರು ಮಾಡಿಕೊಂಡಿರುತ್ತಾಳೆ. ಮೊದಲು ಹೋಗಿ ಅವಳಿಗೆ ಸಮಾಧಾನ ಮಾಡಬೇಕು ಎಂದು ಅಡುಗೆ ಮನೆಯಲ್ಲಿಯೇ ತರಕಾರಿ ಹೆಚ್ಚುತ್ತಾ ದತ್ತಾತ್ರೇಯ ಅವರು ಯೋಚಿಸುತ್ತಿದ್ದರೆ, ಅಂಕಲ್, ತುಂಬಾ ಹಸಿವಾಗುತ್ತಿದೆ, ಊಟ ಕೊಡಿ ಎಂದು ಜೋರಾಗಿ ಕೂಗುತ್ತಲೇ ಅಡುಗೆ ಮನೆಗೆ ಬಂದಳು. ಅವಳನ್ನು ನೋಡಿ ಖುಷಿಯ ಜೊತೆಗೆ ಆಶ್ಚರ್ಯವೂ ಕೂಡ ಆಗಿತ್ತು. ಪುಟ್ಟ, ಆದಿ ಹಾಗೆಲ್ಲ ಮಾತನಾಡಿದ್ದಕ್ಕೆ ನೀನು ಬೇಜಾರು ಮಾಡಿಕೊಂಡಿರುತ್ತೀಯಾ? ಆಮೇಲೆ ಸಮಾಧಾನ ಮಾಡಬೇಕು ಎಂದು ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ನೀನೇ ಬಂದೆ ನೋಡು. ಅವನು ಹಾಗೆಲ್ಲ ಮಾತನಾಡಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ ಎಂದರೆ, ನಾನು ಬೇಜಾರು ಮಾಡ್ಕೊಳ್ಳೋದಾ? ಚಾನ್ಸೇ ಇಲ್ಲ ಅಂಕಲ್. ನಿಮ್ಮ ಅಳಿಯ ಹೇಳಿದ್ದು ನನ್ನ ಸೇಫ್ಟಿ ಪರ್ಪಸಿಂದ ಅಲ್ವಾ? ನನಗೇನೂ ಬೇಜಾರಿಲ್ಲ. ಆದರೆ ಅವರಿಗೆ ಹೇಳುವ ವಿಧಾನ ಗೊತ್ತಿಲ್ಲ. ನೀವು ಎಲ್ಲವನ್ನೂ ಕಲಿಸಿಕೊಟ್ಟಿದ್ದೀರಾ, ಆದರೆ ಒಂದನ್ನು ಹೆಚ್ಚು ಕಲಿಸಿಕೊಟ್ಟಿದ್ದೀರಾ, ಇನ್ನೊಂದನ್ನು ಕಡಿಮೆ ಕಲಿಸಿಕೊಟ್ಟಿದ್ದೀರಾ ಎಂದು ಹೇಳುತ್ತಾ ನಕ್ಕು ಬಿಟ್ಟರೆ ಅವಳ ಮಾತನ್ನ ಕೇಳುತ್ತಾ, ಹಾಗಂದ್ರೆ ಏನ್ ಪುಟ್ಟ ಎಂದು ಕಣ್ಣರಳಿಸಿ ಕೇಳುತ್ತಾ ದತ್ತಾತ್ರೇಯ ಅವರು ನಿಂತು ಬಿಟ್ಟರು. ಅಡುಗೆ ಮನೆಯ ಬಳಿ ಹಾದು ಹೋಗುವಾಗ ಆದಿಯ ಕಿವಿಗೂ ಕೂಡ ಅವಳ ಮಾತುಗಳು ಬಿದ್ದವು. ಅವಳು ಏನು ಹೇಳುತ್ತಾಳೆ ಎಂದು ಕಾಯುತ್ತಾ ಅಲ್ಲೇ ನಿಂತನು. ನಿಮ್ಮ ಅಳಿಯನಿಗೆ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು, ಅದು ಸ್ವಲ್ಪ ಓವರ್ ಆಯಿತು. ಆಮೇಲೆ ನಿಮ್ಮಲ್ಲಿರುವ ತಾಳ್ಮೆಯನ್ನು ಅವರಿಗೆ ಸ್ವಲ್ಪ ಕಲಿಸಿಕೊಡ್ಬೇಕಿತ್ತು, ಅದನ್ನು ನೀವು ಕಡಿಮೆ ಕಲಿಸಿದ್ದೀರಾ ಎಂದು ಮತ್ತೊಮ್ಮೆ ನಕ್ಕಳು. ಹೊರಗೆ ನಿಂತಿದ್ದ ಆದಿ ಅವಳ ಮಾತು ಕೇಳಿ ಮುಗುಳು ನಕ್ಕು ಅಲ್ಲಿಂದ ಸರಿದು ಹೋಗಿದ್ದನು. ಅವಳ ಮಾತಿಗೆ ದತ್ತಾತ್ರೇಯ ಅವರು ಕೂಡ ನಕ್ಕು, ಪುಟ್ಟ, ಇನ್ನು 10 ನಿಮಿಷಕ್ಕೆ ಸಾಂಬಾರ್ ರೆಡಿಯಾಗುತ್ತದೆ, ಊಟ ಮಾಡುವಂತೆ ಇರು ಎಂದವರು ಸಾಂಬಾರ್ ಮಾಡಲು ನಿಂತರು. ಇವಳು ಮಾಮೂಲಿನಂತೆ ಶೆಲ್ಫ್ ಮೇಲೆ ಕುಳಿತು ಮಕ್ಕಳ ಹಾಗೆ ಇಳಿಬಿಟ್ಟ ಕಾಲುಗಳನ್ನು ತೂಗುತ್ತಾ ದತ್ತಾತ್ರೇಯ ಅವರು ಎಚ್ಚರಿಸಿದ ತರಕಾರಿಗಳಲ್ಲಿ ತಿನ್ನುವಂತಹ ಹಸಿ ತರಕಾರಿಗಳನ್ನು ಆರಿಸಿ ತಿನ್ನುತ್ತಾ ಕುಳಿತಿದ್ದಳು. ರಾಮ, 12 ಗಂಟೆಗೆ 5 ನಿಮಿಷ ಇದೆ ಅಷ್ಟೇ.
ಈಗಾಗಲೇ ಅವರು ನಿದ್ದೆ ಮಾಡಿರುತ್ತಾರೆ, ಅವರನ್ನು ಏಳಿಸುವುದು ಹೇಗೆ, ವಿಶ್ ಮಾಡುವುದು ಹೇಗೆ ಎಂದು ಹೇಳಿಕೊಂಡವಳು ಕ್ಷಣಗಳ ನಂತರ, ಅಲ್ಲ, ಬರ್ಡೇಗೆ ವಿಶ್ ಮಾಡಲು ಹೆದರುವವಳು ನಾನೇ ಎನಿಸುತ್ತದೆ. ವಿಶ್ ಮಾಡಲು ನಾನು ಯಾಕೆ ಇಷ್ಟು ಹೆದರಬೇಕು? ಮಲಗಿದ್ದರೆ ಏಳಿಸಿ ವಿಶ್ ಮಾಡುತ್ತೇನೆ ಎಂದವಳು ಇವತ್ತು ಸಿಟಿಯನ್ನೆಲ್ಲ ಹುಡುಕಿ ತಂದಿದ್ದಂತಹ ಗಿಫ್ಟ್ ಬಾಕ್ಸ್ ಹಿಡಿದು ಆದಿಯ ಕೋಣೆಯ ಬಳಿಗೆ ಹೋಗಿದ್ದಳು. ಧೈರ್ಯ ವಹಿಸಿ ಅವನ ಕೋಣೆಯ ಬಳಿಗೆ ಹೋದವಳಿಗೆ ಬಾಗಿಲನ್ನು ದೂಡಲು ಒಂದು ತೆರನಾದ ಅಂಜಿಕೆ. ಆದರೂ ನಿಧಾನವಾಗಿ ಬಾಗಿಲನ್ನು ಹಿಂದಕ್ಕೆ ದೂಡಿ ಒಳಗೆ ಹೋದವಳಿಗೆ ಸೊಂಪಾದ ನಿದ್ರೆಯಲ್ಲಿರುವ ಆದಿ ಕಂಡಿದ್ದನು. ಬಿಳಿ ಬನಿಯನ್ ಹಾಕಿದವನ ಅಂಗಸೌಷ್ಟಾಂಗ ಎದ್ದು ಕಾಣುತ್ತಿತ್ತು. ಅವನು ಕಟ್ಟುಮಸ್ತಾದ ದೇಹವನ್ನು ನೋಡಿ ಅವಳಿಗೆ ಅರಿವಿಲ್ಲದೆ ಅವಳ ಮುಖದ ಮೇಲೆ ನಾಚಿಕೆ ಆವರಿಸಿತು. ಗಾಢವಾಗಿ ನಿದ್ರಿಸುತ್ತಿರುವವನನ್ನು ಏಳಿಸುವುದು ಹೇಗೆ ಎನ್ನುವ ಯೋಚನೆ ಶುರುವಾಯಿತು. ಟೈಮ್ ಬೇರೆ ಆಗುತ್ತಿದೆ, ಏಳಿಸದೆ ವಿಧಿಯಿಲ್ಲ ಎಂದು ಯೋಚಿಸಿದವಳು ಮಲಗಿದ್ದವನ ಭುಜ ಹಿಡಿದು ಅಲುಗಿಸಿ, ಸರ್ ಎದ್ದೇಳಿ ಎಂದಳು. ಗಾಢವಾಗಿ ನಿದ್ರೆಯಲ್ಲಿರುವವನಿಗೆ ಅವಳ ಮಾತು ಕೇಳಿಸಲೇ ಇಲ್ಲ. ಮತ್ತೊಮ್ಮೆ ಅವನ ಭುಜ ಹಿಡಿದು ಸರ್ ಎದ್ದೇಳಿ ಎಂದು ಸ್ವಲ್ಪ ಗಟ್ಟಿಯಾಗಿ ಹೇಳಿದಳು. ನಿದ್ದೆಗಣ್ಣಿನಲ್ಲಿದ್ದವನು ಭುಜ ಹಿಡಿದಿದ್ದ ಅವಳ ಕೈ ಹಿಡಿದು ಒಡನೆ ತನ್ನೆಡೆಗೆ ಎಳೆದಿದ್ದನು. ಅವನು ಎಳೆದ ರಭಸಕ್ಕೆ ಸೀದಾ ಹೋಗಿ ಅವನ ಎದೆಯ ಮೇಲೆ ಮಲಗಿದಳು ಹುಡುಗಿ. ಅವಳು ಆದಿಯ ಎದೆಯ ಮೇಲೆ ಮಲಗುತ್ತಿದ್ದ ಹಾಗೆ ಅವನಿಗೆ ಪೂರ್ತಿಯಾಗಿ ಎಚ್ಚರವಾಗಿ ತನ್ನ ಎದೆಯ ಮೇಲೆ ಮಲಗಿದ್ದವಳ ಭುಜ ಬಳಸಿದನು. ನಿಧಾನವಾಗಿ ತಲೆ ಎತ್ತಿ ಅತಿ ಸಮೀಪದಲ್ಲಿದ್ದ ಅವನ ಮುಖವನ್ನು ನೋಡುತ್ತಿದ್ದವಳ ಹೃದಯದ ಗತಿ ಏರುಪೇರಾಗಿತ್ತು. ಅದಾಗಲೇ ಅವಳ ಹೃದಯ ಬಡಿತ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಆದಿ ಇದಕ್ಕೆ ಹೊರತಾಗಿರಲಿಲ್ಲ. ಅತಿ ಸಮೀಪದಲ್ಲಿ ಅವಳ ಮುಖವನ್ನು ನೋಡಿ ಕಳೆದೇ ಹೋದನು. ಮೊದಲೇ ಅಂದಗಾತಿ, ಇಂದು ಅವಳ ಅಂದ ಇನ್ನೂ ಹೆಚ್ಚಿದಂತಿತ್ತು. ತಕ್ಷಣ ಎಚ್ಚೆತ್ತವನು, ಧೃತಿ, ಇಷ್ಟೊತ್ತಿನಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದನು. ಮಲಗಿ ನಿದ್ದೆಗಣ್ಣಿನಲ್ಲಿದ್ದವನಿಗೆ ಇಂದು ತನ್ನ ಹುಟ್ಟು ಹಬ್ಬ ಎನ್ನುವ ವಿಚಾರವೇ ಮರೆತು ಹೋಗಿತ್ತು. ಅದು ಅವನ ಸಮೀಪ ಇರುವವಳಿಗೆ ತಾನು ಯಾಕೆ ಬಂದಿದ್ದೇನೆ ಎನ್ನುವ ವಿಷಯ ಕೂಡ ಮರೆತಂತಾಯಿತು. ಒಡನೆ ತಾನಿರುವ ಸ್ಥಿತಿ ನೆನಪಾಗಿ ಆದಿಯಿಂದ ದೂರ ಸರಿದು ನಿಂತಳು. ಅವಳು ದೂರ ಸರಿದ ನಂತರ ಎದ್ದು ಕುಳಿತವನು, ಧೃತಿ, ಏನಾದರೂ ಬೇಕಿತ್ತಾ? ಯಾಕೆ ಬಂದೆ ಎಂದನು. ತಕ್ಷಣಕ್ಕೆ ತಾನು ಬಂದಂತಹ ವಿಷಯವನ್ನು ನೆನೆದವಳು ಹ್ಯಾಪಿ ಬರ್ಡೇ ಎಂದು ಹೇಳಿ ತಾನು ತಂದಿದ್ದ ಗಿಫ್ಟ್ ಬಾಕ್ಸನ್ನು ಅವನ ಮುಂದೆ ಹಿಡಿದಳು. ಅವಳು ವಿಶ್ ಮಾಡಿದಾಗಲೇ ಇಂದು ತನ್ನ ಬರ್ಡೇ ಎಂದು ನೆನಪಾಗಿತ್ತು ಅವನಿಗೆ. ಥ್ಯಾಂಕ್ಸ್ ಎಂದವನು ಏನಿದು ಎಂದು ಗಿಫ್ಟ್ ಬಾಕ್ಸ್ ಕಡೆ ನೋಟ ಹರಿಸಿ ಕೇಳಿದನು. ನಿಮ್ಮ ಬರ್ಡೇಗೆ ನನ್ನದೊಂದು ಪುಟ್ಟ ಕಾಣಿಕೆ ಎಂದು ಅವನೆಡೆಗೆ ನೀಡಿದಳು. ಅವಳಿಂದ ಗಿಫ್ಟ್ ಬಾಕ್ಸ್ ಪಡೆದುಕೊಂಡವನು ಅದನ್ನು ತೆರೆದು ನೋಡಿದರೆ ಅದರಲ್ಲಿರುವ ವಸ್ತುವನ್ನು ನೋಡಿ ಕಣ್ಣುಗಳನ್ನು ಅರಳಿಸಿ, ವಾಚ್ ತಂದಿದ್ದೀಯಾ ಎಂದನು. ಅವಳು ಹೌದು ಎನ್ನುವಂತೆ ತಲೆಯಾಡಿಸಿದಳು. ಹಾಗಾದರೆ ನಿನ್ನೆ ಸಂಜೆ ಇದನ್ನು ತರಲು ಹೋಗಿ ಕಾಲೇಜಿನಿಂದ ತಡವಾಗಿ ಬಂದಿದ್ದ ಎಂದರೆ, ಹೌದು ಎಂದು ತಲೆಯಾಡಿಸಿದಳು. ಮತ್ತೆ ನಾನು ಅಷ್ಟು ಕೇಳಿದರೂ ಸುಮ್ಮನೆ ನಿಂತಿದ್ದೀಯಲ್ಲ, ಯಾಕೆ ಹೇಳಲಿಲ್ಲ ನೀನು ಎಂದರೆ, ನೀವು ಕೇಳಿದ ತಕ್ಷಣ ಹೇಳಿದರೆ ಸರ್ಪ್ರೈಸ್ ಹೇಗಾಗುತ್ತದೆ? ಸರ್ಪ್ರೈಸ್ ಕೊಡೋಣ ಎಂದು ಹೇಳಲಿಲ್ಲ ಎಂದವಳ ಮಾತು ಕೇಳಿದವನಿಗೆ ವಾಚ್ ಬಾಕ್ಸ್ ಒಳಗಿದ್ದಂತಹ ಬಿಲ್ ಮೇಲೆ ಕಣ್ಣು ಹೊರಳಿತು. ಅದನ್ನು ತೆರೆದು ನೋಡಿದವನು, ವಾಚ್ ತರಲು ಇಷ್ಟೊಂದು ದುಡ್ಡು ನಿನ್ನ ಬಳಿಯಲ್ಲಿತ್ತು? ಗಂಭೀರವಾಗಿ ಕೇಳಿದವನಿಗೆ, ನಿಮ್ಮ ಜೇಬಿನಲ್ಲಿ ಕದ್ದ ಹಣದಲ್ಲಿ ತೆಗೆದುಕೊಂಡು ಬಂದೆ ಎಂದಳು. ಅವಳ ಮಾತು ಕೇಳಿ ಆಶ್ಚರ್ಯವಾದವನು, ವಾಟ್? ಏನು ಮಾತನಾಡುತ್ತಿದ್ದೀಯಾ ನೀನು? ತಮಾಷೆ ಮಾಡುತ್ತಿದ್ದೀಯಾ? ನನ್ನ ಜೇಬಿನಲ್ಲಿ ಹಣವನ್ನೇ ಇಡುವುದಿಲ್ಲ ನಾನು, ಅಂಥದ್ರಲ್ಲಿ ನೀನು ಕದಿಯುವುದು ಎಲ್ಲಿಂದ? ಸುಮ್ಮನೆ ಮಾತು ಮರೆಸಬೇಡ, ವಾಚ್ ತರಲು ದುಡ್ಡು ಎಲ್ಲಿತ್ತು ಹೇಳು ಎಂದನು. ಮತ್ತು ಗಿಫ್ಟ್ ತಂದರೂ ದುಡ್ಡು ಎಲ್ಲಿತ್ತು ಎಂದು ಕೇಳುತ್ತೀರಾ? ನಾನು ಏನು ಹೇಳುವುದು? ನನ್ನ ಬಳಿ ಇತ್ತು, ಅದರಲ್ಲಿ ತೆಗೆದುಕೊಂಡು ಬಂದೆ ಎಂದು ಮುಖ ಊದಿಸಿ ಹೇಳಿದಳು. ಅಷ್ಟೊಂದು ಹಣ ಕೊಟ್ಟು ತರುವ ಅಗತ್ಯತೆ ಏನಿತ್ತು ಧೃತಿ ಎಂದರೆ, ಕೆಲವೊಂದು ವಸ್ತುಗಳು ನೆನಪಿನ ಕಾಣಿಕೆಯಾಗಿ ಉಳಿಯುತ್ತವೆ. ನಾನು ಈ ಮನೆಯಿಂದ ಹೋದ ಮೇಲೆ ನಾನು ಕೊಟ್ಟಂತಹ ಗಿಫ್ಟ್ ನನ್ನ ನೆನಪಾಗಿ ನಿಮ್ಮ ಬಳಿ ಉಳಿಯಬೇಕು ಎಂದು ಯೋಚಿಸಿ ಏನು ಗಿಫ್ಟ್ ಕೊಡುವುದು ಎಂದು ತುಂಬ ಥಿಂಕ್ ಮಾಡಿದೆ. ನೀವು ಯಾವಾಗಲೂ ಸ್ಮಾರ್ಟ್ ವಾಚ್ ಕಟ್ಟಿರುವುದನ್ನು ನಾನು ನೋಡಿಲ್ಲ, ಅದಕ್ಕೆ ಇದನ್ನು ತೆಗೆದುಕೊಂಡು ಬಂದೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಎಂದವಳು ಅಲ್ಲಿಂದ ಹೊರಟಿದ್ದಳು. ನೀನು ಕೊಟ್ಟಂತಹ ಈ ಗಿಫ್ಟ್ ಮಾತ್ರ ಅಲ್ಲ ಧೃತಿ, ನೀನು ಕೂಡ ಯಾವಾಗಲೂ ನನ್ನ ಎದೆಯಲ್ಲಿಯೇ ಇರುತ್ತೀಯ. ಈ ಮನೆಯಿಂದ ಹೋಗುವ ಮಾತನಾಡಬೇಡ, ಅದಕ್ಕೆ ನಾನು ಎಂದಿಗೂ ಅವಕಾಶ ಕೊಡುವುದಿಲ್ಲ ಎಂದು ಹೇಳುತ್ತಲೇ ವಾಚ್ ಮೇಲೆ ಬೆರಳಾಡಿಸಿದನು. ಅದೇಕೋ ಅವಳು ನೀಡಿದ ಆ ಉಡುಗೊರೆ ಅವನಿಗೆ ಬಹಳವೇ ಇಷ್ಟವಾಗಿತ್ತು. ಸೋಫಾ ಮೇಲೆ ಕುಳಿತಿದ್ದಂತಹ ದತ್ತಾತ್ರೇಯ ಅವರ ಬಳಿಗೆ ಬಂದವಳು ಅಂಕಲ್ ಎಂದಿದ್ದಳು. ಅವಳ ಮಾತು ಕೇಳಿ ತಲೆ ಎತ್ತು ನೋಡಿದವರ ಕಣ್ಣುಗಳು ತುಂಬಿದವು. ಆದಿ ತಂದಿದ್ದಂತಹ ರೇಷ್ಮೆ ಸೀರೆಯಲ್ಲಿ ದಂತದ ಗೊಂಬೆಯ ಹಾಗೆ ಕಾಣುತ್ತಿದ್ದಳು ಧೃತಿ.
ಇಂದು ದೇವಸ್ಥಾನಕ್ಕೆ ಹೋಗಬೇಕು ಎಂದು ತಿಳಿದಿದ್ದರಿಂದ ಬೇಗ ಎದ್ದು ತಯಾರಾಗಿದ್ದಳು. ಅವಳನ್ನು ಈ ರೀತಿ ಸೀರೆಯಲ್ಲಿ ನೋಡುತ್ತಿದ್ದರೆ ಜ್ವಲಂತಿ ಅವರ ನೆನಪಾಗಿತ್ತು ದತ್ತಾತ್ರೇಯ ಅವರಿಗೆ. ಕೈಯಲ್ಲಿ ಹಿಡಿದಿದ್ದ ಪೇಪರನ್ನು ಅಲ್ಲಿಯೇ ಇರಿಸಿ ಮೇಲೆದ್ದವರು ಅವಳ ಬಳಿಗೆ ಹೋಗಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ಪುಟ್ಟ, ಎಷ್ಟು ಮುದ್ದಾಗಿ ಕಾಣುತ್ತಿದ್ದೀಯಾ ಗೊತ್ತಾ? ಇವತ್ತು ನನ್ನ ದೃಷ್ಟಿಯೇ ಆಗುತ್ತದೆ ನಿನಗೆ ಎಂದು ತಮ್ಮ ಕೈಯಲ್ಲಿ ಲಟಿಕೆಯೇ ತೆಗೆದಿದ್ದರು. ಅವರ ಮಾತು ಕೇಳಿ ಧೃತಿಯ ಕಣ್ಣುಗಳು ಕೂಡ ತುಂಬಿದ್ದವು. ಅವಳ ಮನೆಯಲ್ಲಿ ಇದ್ದಾಗ ಕಾಲೇಜು ಸಮಾರಂಭಗಳಿಗೆ ಅದೆಷ್ಟು ಬಾರಿ ಸೀರೆ ಉಟ್ಟಿದ್ದಳು. ಆದರೆ ಸೀರೆಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯಾ ಎಂದು ಅವಳ ಸ್ನೇಹಿತೆ ಚರಿತಾಳನ್ನು ಬಿಟ್ಟರೆ ಯಾರೂ ಕೂಡ ಅವಳನ್ನು ಹೊಗಳಿರಲಿಲ್ಲ. ಈಗ ದತ್ತಾತ್ರೇಯ ಅವರ ಮಾತು ಕೇಳಿದವಳ ಮನಸ್ಸಿಗೆ ಬಹಳವೇ ಸಂತೋಷವಾಗಿತ್ತು. ಧನ್ಯವಾದಗಳು. ಮುಂದುವರಿಯುವುದು.